शांति। पिताश्री श्री बाबा याद है। बाप दादा मधुबन मुरली दिनांक 12/5/2026। मीठे बच्चे, अभी विनाश का समय बहुत समीप है, इसलिए एक बाप से सच्ची प्रीत रखो, किसी देहदारी से नहीं। ಈ ದಿನ ಬಾಬಾ ಮಹಾವಾಕ್ಯದ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ವಿನಾಶದ ಸಮಯ ಬಹಳಷ್ಟು ಸಮೀಪ ಇದೆ. ಆದ್ದರಿಂದ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಡಿ. ಯಾವುದೇ ದೇಹದಾರಿಯಿಂದ ಯಾವುದೇ ದೇಹದಾರಿಗಳೊಂದಿಗೆ ಇರಬೇಡಿ. प्रश्न, जिन बच्चों की सच्ची प्रीत एक बाप से होगी, उनकी निशानियाँ क्या होगी? ಯಾವ ಮಕ್ಕಳ ಸತ್ಯ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇರುವುದೋ ಅವರ ಚಿಹ್ನೆಗಳೇನು? उत्तर, फर्स्ट पॉइंट, उनका बुद्धियोग किसी भी देहदारी के तरफ जा नहीं सकता। वह आपस में एक दो के आशिक माशिक नहीं बनेंगे. ಮೊದಲನೇ ಪಾಯಿಂಟು, ಅವರ ಬುದ್ಧಿಯೋಗ ಯಾವುದೇ ದೇಹದಾರಿಗಳ ಕಡೆಗೆ ಹೋಗುವುದಿಲ್ಲ. ಅವರು ಪರಸ್ಪರರಲ್ಲಿ ದೇಹದಾರಿಗಳೇ ಸ್ವಯಂ ಪ್ರಿಯತಮ ಪ್ರಿಯತಮೆಯರು ಆಗುವುದಿಲ್ಲ. ಸೆಕೆಂಡ್ ಪಾಯಿಂಟ್, जिनकी सच्ची प्रीत है वह सदा विजयी बनते हैं. ಯಾರದು ತಂದೆಯೊಂದಿಗೆ ಸತ್ಯ ಪ್ರೀತಿ ಇದೆಯೋ ಅವರು ಸದಾ ವಿಜಯಿಗಳಾಗುತ್ತಾರೆ. ವಿಜಯಿ ಬನ್ನ ಅರ್ಥಾತ್ ಸತ್ಯುಗ ಕಾ ಮಹಾರಾಜ ಮಹಾರಾಣಿ ಬನ್ನ. ವಿಜಯಿಗಳಾಗುವುದು ಅಂದರೆ ಅರ್ಥ ಸತ್ಯುಗದ ಮಹಾರಾಜ ಮಹಾರಾಣಿ ಆಗುವುದು. ಥರ್ಡ್ ಪಾಯಿಂಟ್, प्रीत बुद्धि सदा बाप के साथ सच्चे रहते हैं. ಪ್ರೀತಿ ಬುದ್ಧಿ ಉಳ್ಳಂತಹ ಮಕ್ಕಳು ಸದಾ ತಂದೆಯೊಂದಿಗೆ ಸತ್ಯವಂತರಾಗಿರುತ್ತಾರೆ. ಕುಚ್ ಭಿ ಚಿಪಾ ನಹಿ ಸಕ್ತೆ, ಏನನ್ನೂ ಮುಚ್ಚಿಡಲು ಸಾಧ್ಯ ಇಲ್ಲ. फोर्थ पॉइंट, अमृत वेले उठ प्यार से बाप को याद करेंगे. ಅಮೃತ ವೇಳೆಯಲ್ಲೆದ್ದು, ಪ್ರತಿದಿನ ಅಮೃತ ವೇಳೆಯಲ್ಲೆದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. फिफ्थ पॉइंट, ददीची ऋषि की तरह सर्विस में हड्डियाँ देंगे. ದದೀಚಿ ಋಷಿಯ ಸಮಾನ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ತೊಡಗಿಸುತ್ತಾರೆ. ಸಿಕ್ಸ್ತ್ ಪಾಯಿಂಟ್, उनकी बुद्धि दुनियावी बातों में भटक नहीं सकती. ಅವರ ಬುದ್ಧಿ ಜಗತ್ತಿನ ಅಲ್ಲಸಲ್ಲದ ಮಾತಿನ ಕಡೆಗೆ ಅಲೆದಾಡಲು ಸಾಧ್ಯ ಇಲ್ಲ. ಗೀತ್, ನ ವಹ ಹಮ್ಸೆ ಜುದಾ ಹೋಂಗೆ. ಅವರು ನಮ್ಮಿಂದ ಎಂದೂ ದೂರವಾಗಲಾರರು. ಓಂ ಶಾಂತಿ. यह ब्रह्मा मुखवंशावली ब्राह्मण कुलभूषण प्रतिज्ञा करते हैं क्योंकि उनकी प्रीति एक बाप से जुटी हुई है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಮಕ್ಕಳು ಪ್ರತಿಜ್ಞೆಯನ್ನು ಮಾಡ್ತೀರಿ, ಯಾಕೆಂದರೆ ನಿಮ್ಮ ಪ್ರೀತಿ ಒಬ್ಬ ತಂದೆಯೊಂದಿಗೆ ಜೋಡಣೆಯಾಗಿದೆ. ತುಮ್ ಜಾನ್ತೆ ಹೋ ಯಹ ವಿನಾಶ ಕಾ ಸಮಯ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಿಮಗೆ ಗೊತ್ತು, ಈಗ ಇದು ವಿನಾಶದ ಸಮಯ. ಬಾಪ್ ಬಚ್ಚೋं को समझाते हैं कि विनाश तो होना ही है. ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ವಿನಾಶ ಅಂತೂ ಆಗುವಂಥದ್ದೇ ಇದೆ. ವಿನಾಶ ಕಾಲೇ ಜಿನ್ಕಿ ಪ್ರೀತ್ ಬಾಪ್ ಕೆ ಸಾಥ್ ಹೋಗಿ ವಹಿ ವಿಜಯ್ ಪಾಯೆಂಗೆ ಅರ್ಥಾತ್ ಸತ್ಯುಗಕ್ಕೆ ಮಾಲಿಕ್ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ವಿನಾಶ ಕಾಲದಲ್ಲಿ ಯಾರ ಪ್ರೀತಿ ಬುದ್ಧಿ ತಂದೆಯೊಂದಿಗೆ ಇರ್ತದೋ ಅವರೇ ವಿಜಯವನ್ನು ಪಡ್ಕೊಳ್ತಾರೆ, ಅರ್ಥಾತ್ ಸತ್ಯುಗಕ್ಕೆ ಮಾಲೀಕರಾಗ್ತಾರೆ.
शिव बाबा ने समझाया है, विश्व का मालिक तो राजा भी बनते हैं तो प्रजा भी बनते हैं, ಪ್ರಜಾ भी बनती है, परंतु पोजिशन में बहुत फ़र्क है. ಬಾಬಾ ತಿಳಿಸ್ತಾ ಇದ್ದಾರೆ, ಶಿವಬಾಬಾ ತಿಳಿಸ್ತಾ ಇದ್ದಾರೆ, ವಿಶ್ವದ ಮಾಲೀಕರು ರಾಜರು ಆಗ್ತಾರೆ ಮತ್ತು ಪ್ರಜೆನೂ ಆಗ್ತಾರೆ. ಆದರೆ ಇಬ್ಬರಲ್ಲಿ ಪದವಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದಾರೆ. ಭಾಳಷ್ಟು ವ್ಯತ್ಯಾಸ ಇದೆ ಇಬ್ಬರಲ್ಲಿ. ಜಿತ್ನಾ ಬಾಪ್ ಸೆ ಪ್ರೀತ್ ರಖೇಂಗೆ ಯಾದ್ ಮೇ रहेंगे ಉತ್ನಾ ಊಂಚ್ ಪದ್ ಪಾಯೆಂಗೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಎಷ್ಟು ತಂದೆಯಾದ ನನ್ನೊಂದಿಗೆ ಪ್ರೀತಿ ಇಟ್ಕೊಳ್ತೀರೋ, ನನ್ನನ್ನು ಎಷ್ಟು ನೀವು ನೆನಪು ಮಾಡ್ತೀರೋ ಅಷ್ಟು ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಬಾಬಾನೇ ಸಮझाया है, ಬಾಪ್ ಕಿ ಯಾದ್ ಸೆ ಹಿ ತುಮ್ಹಾರೆ ವಿಕರ್ಮೋं का बोझा ಭಸ್ಮ ಹೋಗಾ. ಆದರೆ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ನನ್ನ ನೆನಪಿನಿಂದಲೇ ನಿಮ್ಮ ವಿಕರ್ಮದ ಹೊರೆ ಭಸ್ಮ ಆಗ್ತದೆ. ತುಮ್ ಲಿಖ್ ಸಕ್ತೆ ಹೋ कि विनाश काले विपरीत बुद्धि विनाशंति. यह लिखने में कोई डर की बात ही नहीं है. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಈ ರೀತಿ ಮಾತನ್ನು ಬರಿಬೋದಾಗಿದೆ. ವಿನಾಶ ಕಾಲದಲ್ಲಿ ಯಾರ್ದು ಪರಮಾತ್ಮನೊಂದಿಗೆ ವಿಪರೀತ ಬುದ್ಧಿ ಇರ್ತದೋ ಅವ್ರದ್ದು ವಿನಾಶ ಆಗ್ತದೆ. ಈ ಮಾತನ್ನು ಬರೆಯೋದ್ರಲ್ಲಿ ಯಾವ ಭಯದ ಮಾತು ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ कहते हैं, मैं खुद कहता हूँ कि उनका विनाश होगा और प्रीत बुद्धि वालों की विजय होगी. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಸ್ವಯಂ ಹೇಳ್ತಾ ಇದ್ದೀನಿ, ನನ್ನ ಜೊತೆಗೆ ಯಾರು ವಿಪರೀತ ಬುದ್ಧಿ ಉಳ್ಳಂಥವರಿದ್ದಾರೋ ಅವ್ರದ್ದು ಅವಶ್ಯವಾಗಿ ವಿನಾಶ ಆಗ್ತದೆ. ಯಾರು ನನ್ನೊಂದಿಗೆ ಪ್ರೀತಿ ಬುದ್ಧಿ ಉಳ್ಳವರಿದ್ದಾರೋ ಅವ್ರದ್ದು ವಿಜಯ ಆಗ್ತದೆ. ಬಾಬಾ ಬಿಲ್ಕುಲ್ ಕ್ಲಿಯರ್ ಕಹ ದೇತೆ ಹೇ. ಬಾಬಾ ಸಂಪೂರ್ಣ ಕ್ಲಿಯರ್ ಆಗಿ ಹೇಳಿಬಿಡ್ತಾರೆ, ಇಸ್ ದುನಿಯಾ ಮೇ ಪ್ರೀತ್ ತೋ ಕೋಯಿ ಕಿ ಹೈ ನಹಿ, ತುಮಾರಿ ಹಿ ಪ್ರೀತ್ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ ಯಥಾರ್ಥವಾಗಿ ಪ್ರೀತಿ ಉಳ್ಳಂಥವರು, ಪರಮಾತ್ಮನೊಂದಿಗೆ ಪ್ರೀತಿ ಯಾರ್ದೂ ಇಲ್ಲ, ನಿಮ್ಮದು ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಬಾಬಾ कहते हैं, बच्चे परमात्मा और श्री कृष्ण की महिमा अलग अलग लिखो तो सिद्ध हो जाए कि गीता का भगवान कौन. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಪರಂಪಿತ ಪರಮಾತ್ಮ ಮತ್ತು ಶ್ರೀಕೃಷ್ಣನ ಮಹಿಮೆ ಬೇರೆ ಬೇರೆ ಬರಿಬೇಕು, ಅದರಿಂದ ಸಿದ್ಧ ಆಗಬೇಕು ಗೀತೆಯ ಭಗವಂತ ಯಾರು ಅನ್ನುವಂಥದ್ದು. ಯಹತ ಜರೂರಿ ಹೈನಾ, ಯಾಕೆಂದರೆ ಗೀತೆಯ ಭಗವಂತ ಯಾರಂತ ಸಿದ್ಧ ಮಾಡೋದು ಅವಶ್ಯಕ ಇದೆಯಲ್ವಾ. दूसरा बाबा समझाते हैं, ज्ञान का सागर पतित पावन परमपिता या पानी की नदिया. ಬಾಬಾ ತಿಳಿಸ್ತಾ ಇದ್ದಾರೆ, ಒಂದೇ ಮಾತು ಹೇಳಿದ್ರು ಬಾಬಾ, ಗೀತೆಯ ಭಗವಂತ ಯಾರು ಅನ್ನೋದನ್ನು ಸಿದ್ಧ ಮಾಡಬೇಕಂದ್ರೆ ಶ್ರೀಕೃಷ್ಣನ ಮಹಿಮೆ ಮತ್ತು ಪರಮಾತ್ಮನ ಮಹಿಮೆ ಅಲ್ಲಿ ಬೇರೆ ಬೇರೆ ಬರೆದು ಸಿದ್ಧ ಮಾಡಿರಿ, ಇದು ಅವಶ್ಯಕ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಬಾಬಾ, ಜ್ಞಾನದ ಸಾಗರ ಪತಿತ ಪಾವನ ಪರಾಂಪಿತನೋ ಅಥವಾ ನೀರಿನ ನದಿಯೋ, ಅಂದರೆ ಜ್ಞಾನ ಸಾಗರ ಪತಿತ ಪಾವನನೋ ಅಥವಾ ನೀರಿನ ನದಿ ಪತಿತ ಪಾವನಿನೋ, ಅಥವಾ ಜ್ಞಾನ ಗಂಗಾ ವ ಪಾನಿ ಕಿ ಗಂಗಾ, ಅಥವಾ ಪತಿತ ಪಾವನಿ ಜ್ಞಾನ ಗಂಗೆನೋ ಅಥವಾ ನೀರಿನ ಗಂಗೆನೋ. ಯಾವತ್ತೋ ಬಹುತ್ ಸಹಜ ಹೇ. ಬಾಬಾ ಹೇಳ್ತಾ ಇದ್ರೆ ಇದನ್ನು ತಿಳಿಸ್ಕೊಡೋದಂತೂ ಬಹಳಷ್ಟು ಸಹಜ ಅಂತಾರೆ ಬಾಬಾ. दूसरी बात, जब प्रदर्शनी करते हो तो सबसे पहले निमंत्रण देना चाहिए गीता पाठशाला वालों को. ಬಾಬಾ ಹೇಳ್ತಾ ಇದ್ರೆ ಇನ್ನೊಂದು ಮಾತು, ಯಾವಾಗ ನೀವು ಪ್ರದರ್ಶನಿಯನ್ನು ಮಾಡ್ತಿರೋ ಮೊದಲು ಅಲ್ಲಿ ಯಾರು ಗೀತಾ ಪಠಣವನ್ನು ಮಾಡುವಂಥವರಿದ್ದಾರೋ ಅವ್ರಿಗೆ ನೀವು ನಿಮಂತ್ರಣ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಬಹತೋ ಡೇರ್ ಹೇ, ಅವರಂತೂ ಬಹಳಷ್ಟು ಜನ ಇದ್ದಾರೆ. ಉನ್ಹೋಂಕೋ ಖಾಸ್ ನಿಮಂತ್ರಣ ದೇನಾ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗೀತಾ ಪಠಣ ಮಾಡುವಂಥವ್ರನ್ನ ವಿಶೇಷವಾಗಿ ನೀವು ಅವ್ರಿಗೆ ಸ್ಪೆಷಲಿ ನಿಮಂತ್ರಣ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. जो श्रीमद् भगवद गीता का अभ्यास करते हैं उनको पहले निमंत्रण देना चाहिए, क्योंकि वही भूले हुए हैं और सभी को भुलाते रहते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾರು ಶ್ರೀಮದ್ ಭಗವದ್ಗೀತೆಯ ಅಭ್ಯಾಸವನ್ನು ಮಾಡುವಂಥವರಿದ್ದಾರೋ ಮೊದಲು ಅವ್ರಿಗೆ ನೀವು ನಿಮಂತ್ರಣವನ್ನು ಕೊಡಬೇಕು. ಯಾಕೆಂದರೆ ಅವರೇ ಮೊದಲು ಮರ್ತಿದ್ದಾರೆ, ಬೇರೆಯವ್ರನ್ನವರು ಮರೆಸ್ತಾ ಇದ್ದಾರೆ. उनको बुलाना चाहिए कि अब आकर जज करो, फिर जो समझ में आए सो करना. ಬಾಬಾ ಹೇಳ್ತಿದ್ರೆ ಮೊದಲು ಅವ್ರನ್ನ ನಿಮಂತ್ರಣ ಕೊಟ್ಟು ಕರೆದು ಅವ್ರಿಗೆ ಜ್ಞಾನವನ್ನು ತಿಳಿಸಿ ನಂತರ ಅವ್ರಿಗೆ ಹೇಳ್ರಿ, ನೀವೇ ನಿರ್ಣಯ ಮಾಡಿ, ನಿಮಗೇನು ಬರುತ್ತೋ ಅದನ್ನು ನೀವು ಮಾಡ್ಬೋದು ಅಂತ ಹೇಳಿ. तो मनुष्य भी समझे यह गीता वालों को बुलाते हैं. ಇದರಿಂದ ಮನುಷ್ಯರು ತಿಳ್ಕೊಳ್ಬೇಕು ಇವರು ಗೀತಾ ಪಠಣ ಮಾಡುವಂಥವ್ರನ್ನ ಕರೀತಾರೆ ಅಂತ. ಶಾಯದ್ ಇನ್ಹೋಂಕಾ ಗೀತಾ ಪರ್ ಹಿ ಪ್ರಚಾರ ಹೇ.
ಆವಾಗ ಅವರು ಈ ರೀತಿ ತಿಳ್ಕೊಳ್ತಾರೆ, ಬಹುಶಃ ಇವ್ರದ್ದು ಗೀತೆಯ ಬಗ್ಗೆನೇ ಪ್ರಚಾರ ನಡೀತಾ ಇದೆ ಅಂತ. ಗೀತಾ ಸೆ ಹಿ ಸ್ವರ್ಗ ಕಿ ಸ್ಥಾಪನಾ ಹುಯಿ ಹೈ. ಯಾಕೆಂದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಗೀತಾ ಜ್ಞಾನದಿಂದಲೇ ಸ್ವರ್ಗದ ಸ್ಥಾಪನೆ ಆಗಿರುವಂಥದ್ದು. ಗೀತಾ ಕಿ ಬಹುತ್ ಮಹಿಮಾ ಹೇ ಪರಂತು ಭಕ್ತಿ ಮಾರ್ಗ ಕಿ ಗೀತಾ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಮದ್ ಭಗವದ್ಗೀತೆ ಸತ್ಯ ಗೀತೆಯ ಮಹಿಮೆ ಬಹಳಷ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ, ಆದರೆ ಭಕ್ತಿ ಮಾರ್ಗದ ಗೀತೆ ಅಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ ಕಹತೆ ಹೇ ಮೇ ತುಮ್ಹೇ ಸತ್ ಹಿ ಸತ್ ಬತಾತಾ ಹೂಂ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮಗೆ ಸತ್ಯವೇ ಸತ್ಯ ಹೇಳ್ತಾ ಇದ್ದೀನಿ. ಮನುಷ್ಯ ಜೋ ಅರ್ಥ ಕರ್ತೆ ಹೇ ವಹ ಬಿಲ್ಕುಲ್ ರಾಂಗ್ ಹೇ. ಆದರೆ ಮನುಷ್ಯರು ಏನು ಅರ್ಥವನ್ನು ಮಾಡಿ ಹೇಳ್ತಾರೋ ಅದು ಸಂಪೂರ್ಣ ತಪ್ಪಾಗಿದೆ. ಕೋಯಿ ಬಿ ಸತ್ಯ ನಹಿ ಕಾತೆ ಮೇ ಹಿ ಸತ್ಯ ಬತಾತಾ ಹೂಂ. ಬಾಬಾ ಹೇಳ್ತಾ ಇದ್ದಾರೆ, ಬೇರೆ ಯಾರೂ ಸತ್ಯವನ್ನು ಹೇಳೋದಿಲ್ಲ, ನಾನೇ ಸತ್ಯ ಹೇಳ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಏನು ಹೇಳ್ತಾರೆ? ಟ್ರುತ್ ಅಂತ ಹೇಳ್ತಾರೆ, ಸತ್ಯ ಅಂತ ಹೇಳ್ತಾರೆ. ಪರಮಾತ್ಮ ಕೋ ಸರ್ವವ್ಯಾಪಿ ಕಹನಾ ಬಿ ಸತ್ಯ ನಹಿ ಹೇ, ಯಹ ಸಬ್ ವಿನಾಶ್ ಕೋ ಪ್ರಾಪ್ತ ಹೋಂಗೆ ಅವ್ರ ಕಲ್ಪ ಹೋತೆ ಬಿ ಹೇ. ಇನ್ನು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಅದು ಸತ್ಯ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಎಲ್ಲರೂ ಈ ವಿನಾಶವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ, ಕಲ್ಪನೂ ಇದೇ ರೀತಿ ಆಗ್ತದೆ ಅಂತಾರೆ ಬಾಬಾ. ತುಮಕೋ ಪಹಲಿ ಮುಖ್ಯ ಬಾತ್ ಯಹ ಸಮಜಾನಿ ಹೇ. ಆದರೆ ಮೊದಲು ನೀವು ಮುಖ್ಯವಾದಂಥ ಮಾತು ತಿಳಿಸ್ಕೊಡ್ಬೇಕು. ಒಂದು ಗೀತೆಯ ಭಗವಂತ ಯಾರು, ಇನ್ನೊಂದು ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಬಾಪ್ ಕಹತೆ ಹೇ यूरोपवासी यादवों की है विनाश काले विपरीत बुद्धि, विनाश के लिए अच्छी रीति तैयारियां कर रहे हैं परंतु पत्थर बुद्धि समझ नहीं सकते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಯುರೋಪ್ವಾಸಿ ಯಾದವರದು ಈ ಸಮಯದಲ್ಲಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಇದೆ. ವಿನಾಶಕ್ಕೋಸ್ಕರ ಎಷ್ಟೆಲ್ಲ ಚೆನ್ನಾಗಿ ತಯಾರಿ ಮಾಡ್ತಾ ಇದ್ದಾರೆ, ಆದರೆ ಇದರಿಂದ ನಮ್ಮದೇ ವಿನಾಶ ಆಗ್ತದೆ ಅದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಂಬಿ ಪತ್ತರ್ ಬುದ್ಧಿ ಥೇ ಅಬ್ ಪಾರಸ್ ಬುದ್ಧಿ ಬನ್ನ ಹೇ. ನೀವು ಕಲ್ಲು ಬುದ್ಧಿಯವರಾಗಿದ್ರಿ, ಈಗ ಪಾರಸ್ ಬುದ್ಧಿಯವರಾಗಬೇಕಾಗಿದೆ. ಪಾರಸ್ ಬುದ್ಧಿ ಥೇ ಫಿರ್ ಪತ್ತರ್ ಬುದ್ಧಿ ಕ್ಯಾಸೆ ಬನ್ನೆ ಹೇ, ಯಾ ಭಿ ವಂಡರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಒಂದು ಸಮಯದಲ್ಲಿ ನೀವು ಪಾರಸ್ ಬುದ್ಧಿ ಆಗಿದ್ರಿ, ಈಗ ಕಲ್ಲು ಬುದ್ಧಿಯವರಾಗಿದ್ದಿರಿ, ಪತ್ತರ್ ಬುದ್ಧಿ ಆಗಿದ್ರಿ. ಹೇಗಾಗಿದ್ರಿ ಇದು ಸಹ ವಂಡರ್ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕೋ ಕಹಾ ಹಿ ಜಾತಾ ಹೇ ನಾಲೆಜ್ಫುಲ್ ಮರ್ಸಿಫುಲ್. ಬಾಬನಿಗೆ ಹೇಳಲಾಗ್ತದೆ ಜ್ಞಾನಪೂರ್ಣ ದಯಾ ಹೃದಯಿ ಅಂತ. ಬಾಕಿ ಜೋ ಅಪ್ನಾ ಹಿ ಕಲ್ಯಾಣ ಕರ್ನೆ ನಹಿ ಜಾನ್ತೆ ವಹ ದೂಸರೋಂ ಕಾ ಕಲ್ಯಾಣ कैसे ಕರೆಂಗೆ. ಬಾಬಾ ಹೇಳ್ತಾ ಇದ್ರೆ, ಬಾಕಿ ಜಗತ್ತಿನಲ್ಲಿ ಯಾರಿಗೆ ಸ್ವಯಂನ ಕಲ್ಯಾಣನೇ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದಮೇಲೆ ಅವರು ಅನ್ಯರ ಕಲ್ಯಾಣವನ್ನು ಹೇಗೆ ಮಾಡ್ತಾರೆ? जो नॉलेज ही धारण नहीं करते तो पद भी ऐसा पाते हैं जो सर्विसेबल है वही ऊंच पद पाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರು ಜ್ಞಾನವನ್ನೇ ಧಾರಣೆ ಮಾಡ್ಕೊಳ್ತಿಲ್ವೋ ಅವ್ರು ಏನು ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ, ಅವ್ರೇನು ಪದವಿ ಪಡ್ಕೊಳ್ತಾರೆ? ಯಾರು ಸೇವಾಧಾರಿ ಮಕ್ಕಳಿದ್ದಾರೋ ಅವರೇ ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಉನ್ಕೋ ಹಿ ಬಾಪ್ ಪ್ಯಾರ್ ಬಿ ಕರ್ತೆ ಹೇ, ಅವರನ್ನೇ ಬಾಬಾ ಪ್ರೀತಿನೂ ಮಾಡ್ತಾರೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೋತೆ ಹಿ ಹೇ. ಈ ರೀತಿ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಇದ್ದೇ ಇದ್ದಾರೆ. ಕೈ ತೋ ಯಹ ಭಿ ಸಮಸ್ತೆ ನಹಿ ಕಿ ಹಮಾರಿ ಬಾಪ್ ಸೆ ಪ್ರೀತ್ ನಹಿ ಹೇ ತೋ ಪದ್ ಭಿ ನಹಿ ಮಿಲೆಗಾ. ಬಾಬಾ ಹೇಳ್ತಾ ಇದ್ರೆ, ಕೆಲವು ಮಕ್ಕಳು ಇಷ್ಟು ತಿಳ್ಕೊಳ್ಳೋದಿಲ್ಲ, ನಮ್ಮದು ಬಾಬನ ಜೊತೆಗೆ ಪ್ರೀತಿ ಇಲ್ಲ ಅಂದಮೇಲೆ ನಮಗೆ ಪದವಿನೂ ಶ್ರೇಷ್ಠ ಸಿಗೋದಿಲ್ಲ ಅಂತ. ಚಾಹೆ ಸಗೆ ಬನೆ ವ ಸೌತೆಲೆ ಬನೆ, ವಿನಾಶ ಕಾಲೆ ಪ್ರೀತ್ ಬುದ್ಧಿ ನಹಿ ಹೋಗಿ ಬಾಪ್ ಕೋ ಫಾಲೋ ನಹಿ ಕರೆಂಗೆ ತೋ ಜಾಕರ್ ಕಮ್ ಪದ್ ಪಾಯಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಲೆ ನೀವು ಸುಪುತ್ರ ಮಕ್ಕಳಾಗ್ರಿ ಅಥವಾ ಕುಪುತ್ರ ಮಕ್ಕಳಾಗ್ರಿ, ಸ್ವಂತ ಮಕ್ಕಳಾಗ್ರಿ ಅಥವಾ ಮಲ ಮಕ್ಕಳಾಗ್ರಿ, ಒಂದು ವೇಳೆ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಇಲ್ಲ ತಂದೆಯೊಂದಿಗೆ ಅಂದರೆ, ತಂದೆಯನ್ನು ಫಾಲೋ ಮಾಡಲಿಲ್ಲ ಅಂದರೆ ಹೋಗಿ ಕಡಿಮೆ ಪದವಿಯನ್ನು ಪಡ್ಕೊಳ್ಬೇಕಾಗ್ತದೆ. ದೈವಿ ಗುಣ ಬಿ ಚಾಹೆ. ಅದ್ರ ಜೊತೆಗೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮಲ್ಲಿ ದೈವಿ ಗುಣಗಳು ಬೇಕು. ಕಬಿ ಜೂಟ್ ನಹಿ ಬೋಲ್ನಾ ಚಾಹೆ. ಬಾಬಾ ಹೇಳ್ತಿದ್ರೆ, ಮಕ್ಕಳೇ ಎಂದೂ ಸುಳ್ಳನ್ನು ಹೇಳಬಾರ್ದಾಗಿದೆ. ಬಾಪ್ ಕಹತೆ ಹೇ ಮೈ ಸತ್ಯ ಕಾತಾ ಹೂँ ಜೋ ಮೇರೆ ಸೆ ಪ್ರೀತ್ ನಹಿ ಕರ್ತೆ ತೋ ಪದ್ ಭಿ ನಹಿ ಮಿಲೆಗಾ. ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನಾನು ಸತ್ಯವನ್ನೇ ಹೇಳ್ತೀನಿ, ಯಾರು ನನ್ನ ಜೊತೆಗೆ ಪ್ರೀತಿಯನ್ನು ಇಟ್ಕೊಳ್ಳೋದಿಲ್ವೋ ಅವ್ರಿಗೆ ಶ್ರೇಷ್ಠ ಪದವಿನೂ ಸಿಗೋದಿಲ್ಲ. ಕೋಶಿಶ್ ಕರ್ 21 ಜನ್ಮ ಕಾ ಪೂರಾ ವರ್ಷ ಲೇನಾ ಹೇ.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರಯತ್ನ ಮಾಡಿ ನೀವೇನು ಮಾಡಬೇಕು, 21 ಜನ್ಮಗಳಿಗೋಸ್ಕರ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ಬೇಕು. तो प्रदर्शनी मेले पर पहले पहले गीता पाठशाला वालों को निमंत्रण देना है क्योंकि वो भक्त ठहरे ना. ಬಾಬಾ ಹೇಳ್ತಾ ಇದ್ದಾರೆ, ಪ್ರದರ್ಶನಿ ಮೇಳ ಇತ್ಯಾದಿ ಮಾಡಿದಾಗ ಮೊದಲು ನೀವು ಗೀತಾ ಪಾಠಶಾಲೆ ಅವರನ್ನು ಅಥವಾ ಗೀತಾ ಪಠಣ ಮಾಡುವಂಥವರನ್ನೇ ನೀವು ನಿಮಂತ್ರಣ ಮಾಡಬೇಕು. ಯಾಕೆಂದರೆ ಅವರು ಭಕ್ತರಲ್ವಾ ಅಂತಾರೆ ಬಾಬಾ. ಗೀತಾ ಪಾಠಿ ज़रूर श्री कृष्ण को याद करते होंगे परंतु समझते कुछ नहीं है. ಬಾಬಾ ತಿಳಿಸ್ಕೊಡ್ತಿದ್ರೆ ಗೀತಾ ಪಠಣ ಮಾಡುವಂಥವ್ರು ಅವಶ್ಯವಾಗಿ ಶ್ರೀಕೃಷ್ಣನನ್ನೇ ನೆನಪು ಮಾಡ್ತಾ ಇರಬೇಕು ಅವರು, ಆದರೆ ಅರ್ಥ ತಿಳ್ಕೊಂಡಿಲ್ಲ. ಶ್ರೀಕೃಷ್ಣನೇ ಮುರಳಿ ಬಜಾಯಿ ರಾಧೆ ಫಿರ್ ಕಹಾ ಗಯಿ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಮುರಳಿ ನುಡಿಸಿದ ಅಂತ ಹೇಳ್ತಾರೆ, ಹಾಗಾದರೆ ರಾಧಾ ಎಲ್ಲಿ ಹೋದರು? ಸರಸ್ವತಿ ಕೋ ಬ್ಯಾಂಚೋ ದೇ ದಿಯಾ ಹೇ, ಮುರಳಿ ಫಿರ್ ಶ್ರೀಕೃಷ್ಣ ಕೋ ದೇ ದಿಯೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸರಸ್ವತಿಯ ಕೈಯಲ್ಲಿ ವೀಣೆಯನ್ನು ತೋರಿಸಿದ್ದಾರೆ, ಮತ್ತು ಶ್ರೀಕೃಷ್ಣನ ಕೈಯಲ್ಲಿ ಮುರಳಿಯನ್ನು ಕೊಳಲನ್ನು ತೋರಿಸಿದ್ದಾರೆ. ಮನುಷ್ಯ ಕಾತೆ ಹೇ ಹಮ್ಕೋ ಅಲ್ಲಾಹನೇ ಪೈದಾ ಕಿಯ ಪರಂತು ಅಲ್ಲಾಹಕ್ಕೂ ಜಾನ್ತೆ ನಹಿ. ಇನ್ನು ಮನುಷ್ಯರು ಹೇಳ್ತಾರೆ ನಮಗೆ ಅಲ್ಲಾಹನೇ ಜನ್ಮ ಕೊಟ್ಟಿದ್ದು, ಅಂದರೆ ಪರಮಾತ್ಮನ ಮಕ್ಕಳು ನಾವು ಅಲ್ಲಾಹ ಜನ್ಮ ಕೊಟ್ಟಿದ್ದು ಅಂತ ಹೇಳ್ತಾರೆ, ಆದರೆ ಅಲ್ಲಾಹನನ್ನು ಯಾರೂ ಅರಿತುಕೊಂಡಿಲ್ಲ. ಭಾರತ್ಗೆ ಹಿ ಬಾತ್ ಹೇ, ಇದೆಲ್ಲ ಮಾತು ಭಾರತದೇ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತ್ ಮೇ ಹಿ ದೇವತಾओं का राज था, उन्हों के चित्र मंदिरों में पूजे जाते हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾರತದಲ್ಲಿಯೇ ದೇವತೆಗಳ ರಾಜ್ಯ ಇತ್ತು, ಇನ್ನು ಆ ಮಂದಿರಗಳಲ್ಲಿಯೂ ಆ ದೇವತೆಗಳ ಪೂಜೆಯನ್ನು ಮಾಡಲಾಗ್ತದೆ. ಬಾಕಿ ಕಿಂಗ್ಸ್ आदि के स्टैचू तो बाहर लगा देते हैं जिस पर पंछी आदि की खिचड़ा डालते रहते हैं. ಬಾಬಾ ಹೇಳ್ತಾ ಇದ್ದಾರೆ, ಬಾಕಿ ಈ ರಾಜ ರಾಣಿ ಏನು ನಂತರ ದ್ವಾಪರಯುಗದಿಂದ ಬಂದಿದ್ದಾರೋ ಇವ್ರದ್ದೆಲ್ಲ ಸ್ಟ್ಯಾಚು ವಿಗ್ರಹಗಳನ್ನೆಲ್ಲ ಹೊರಗಡೆ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಇಡ್ತಾರೆ, ಅದರ ಮೇಲೆ ಪಕ್ಷಿಗಳೆಲ್ಲ ಕೊಳಕ್ಕೆ ಹಾಕ್ತಾ ಇರ್ತವೆ. ಲಕ್ಷ್ಮೀ ನಾರಾಯಣ್ ರಾಧೆ ಕೃಷ್ಣ ಆದಿಗೂ ಕಿತ್ನಾ ಫಸ್ಟ್ ಕ್ಲಾಸ್ ಜಗ ಪರ್ ಬಿಟ್ಟಾತೆ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರದು ರಾಧಾ ಕೃಷ್ಣ ಇವ್ರದ್ದೆಲ್ಲ ಎಷ್ಟು ಫಸ್ಟ್ ಕ್ಲಾಸ್ ಸ್ಥಳದಲ್ಲಿ ಮೂರ್ತಿಯನ್ನು ಇಡ್ತಾರೆ. ಉನ್ಹೋಂಕೋ ಮಹಾರಾಜ ಮಹಾರಾಣಿ ಖಾತೆ ಹೇ ಕಿಂಗ್ ಅಂಗ್ರೇಜಿ ಅಕ್ಷರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರಿಗೆ ಮಹಾರಾಜ ಮಹಾರಾಣಿ ಅಂತ ಹೇಳಲಾಗ್ತದೆ, ಕಿಂಗ್ ಅಂತ ಹೇಳೋದು ಇದು ಇಂಗ್ಲಿಷ್ ಅಕ್ಷರ. ಕಿತ್ನಾ ಲಾಖೋ ರೂಪಾಯಿ ಖರ್ಚ್ ಕರ್ ಮಂದಿರ್ ಬನಾತೆ ಹೇ ಕ್ಯೋಂಕಿ ವಹ ಮಹಾರಾಜ ಪವಿತ್ರ ಥೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ದೇವತೆಗಳ ಮಂದಿರವನ್ನು ಮಾಡ್ತಾರೆ, ಯಾಕೆಂದರೆ ಅವರೇನಾಗಿದ್ದರು, ಈ ಮಹಾರಾಜರು ಪವಿತ್ರರಾಗಿದ್ದರು. ಯತ್ತ ರಾಜ ರಾಣಿ ತತ್ತ ಪ್ರಜಾ ಸಬ್ ಪೂಜ್ತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಯಾವಾಗ ದೇವತೆಗಳಿದ್ರು ಆವಾಗ ರಾಜ ರಾಣಿ ಪ್ರಜೆಗಳು ಎಲ್ಲರೂ ಪೂಜ್ಯರಾಗಿದ್ದರು. ತುಮ್ ಹಿ ಪೂಜ್ಯ ಫಿರ್ ಪೂಜಾರಿ ಬಂತೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೀವೇ ಪೂಜ್ಯರಿದ್ರೆ ಮತ್ತೆ ನೀವೇ ಪೂಜಾರಿಗಳಾಗ್ತೀರಿ. ತೋ ಪಹಲಿ ಬಾತ್ ಹೇ ಬಾಪ್ಕೋ ಯಾದ್ ಕರೋ. ಆದರೆ ಮುಖ್ಯ ಮಾತೇನು, ತಂದೆಯನ್ನು ನೆನಪು ಮಾಡಿ ಅಂತಿದ್ದಾರೆ ಬಾಬಾ. ಬಾಪ್ಕೋ ಯಾದ್ ಕರ್ನೆ ಕಾ ಅಭ್ಯಾಸ ಕರ್ನೆ ಸೆ ಧಾರಣಾ ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವಂಥ ಅಭ್ಯಾಸ ಆಯಿತು ಅಂದರೆ ನಿಮಗೆ ಧಾರಣೆನೂ ಆಗ್ತದೆ. ಏಕಕ್ಕೆ ಸಾಥ್ ಪ್ರೀತ್ ನಹಿ ತೋ ಫಿರ್ ಔರ್ ಕೆ ಸಾಥ್ ಲಗ್ ಜಾತಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಒಬ್ಬ ತಂದೆಯೊಂದಿಗೆ ನಿಮಗೆ ಪ್ರೀತಿ ಇಲ್ಲ ಅಂದರೆ ಮತ್ತೆ ಬೇರೆ ಬೇರೆಯವರೊಂದಿಗೆ ನಿಮಗೆ ಪ್ರೀತಿ ಜೋಡಣೆ ಆಗಿಬಿಡ್ತದೆ. ಐಸಿ ಬಚ್ಚಿಯಾ ಹೇ ಜೋ ಏಕ್ ದೋ ಕೋ ಇತ್ನಾ ಪ್ಯಾರ್ ಕರ್ತಿ ಹೇ ಜೋ ಶಿವಬಾಬಾ ಕೋ ಭಿ ಇತ್ನಾ ನಹಿ ಕರ್ತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕೆಲವರು ಇಂತಿಂಥ ಮಕ್ಕಳಿದ್ದಾರೆ ಪರಸ್ಪರರಲ್ಲಿ ಇಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ, ಶಿವಬಾಬನ ಬಗ್ಗೆನೂ ಅಷ್ಟು ಪ್ರೀತಿ ಇರೋದಿಲ್ಲ. ಅಷ್ಟು ದೇಹದಾರಿಗಳು ಪರಸ್ಪರ ತಮ್ಮನ್ನು ತಾವೇ ಮಕ್ಕಳು ಪ್ರೀತಿ ಇಟ್ಕೊಂಡ್ಬಿಡ್ತಾರೆ. ಶಿವಬಾಬಾ कहते हैं तुमको बुद्धियोग मेरे साथ लगाना है या एक दो में आशिक माशिक बन जाना है. ಆದರೆ ಶಿವಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಿಮ್ಮ ಬುದ್ಧಿಯೋಗ ನನ್ನ ಜೊತೆಗೆ ಇಟ್ಕೊಳ್ಬೇಕು ಅಥವಾ ನೀವೇ ಪರಸ್ಪರರಲ್ಲಿ ಪ್ರಿಯತಮೆರಾಗೋದು. ಫಿರ್ ಮೇರೆ ಕೋ ಬಿಲ್ಕುಲ್ ಹಿ ಭೂಲ್ ಜಾತೆ ಹೇ. ದೇಹದಾರಿಗಳು ಪರಸ್ಪರ ನೀವೇ ಪ್ರೀತಿಯನ್ನು ಇಟ್ಕೊಂಡ್ಬಿಟ್ರೆ ಬಾಬಾ ಹೇಳ್ತಿದ್ರೆ ನಂತರ ನೀವು ನನ್ನನ್ನು ಸಂಪೂರ್ಣ ಮರ್ತೇ ಬಿಡ್ತೀರಿ. ತುಮ್ಕೋ ತೋ ಬುದ್ಧಿಯೋಗ ಮೇರೆ ಸಾಥ್ ಜೋಡ್ನಾ ಹೇ ಇಸ್ಮೇ ಮೆಹನತ್ ಲಗ್ತಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ನಿಮ್ಮ ಬುದ್ಧಿಯೋಗವನ್ನು ನನ್ನ ಜೊತೆಗೇ ಜೋಡಿಸ್ಬೇಕು, ಇದರಲ್ಲೇ ಏನಾಗ್ತದೆ
ಪರಿಶ್ರಮ ಹಿಡಿತದೆ. ಬುದ್ಧಿ ಟೂಟ್ತಿ ಹಿ ನಹಿ ಹೇ, बुद्धि टूटती ही नहीं है. शिव बाबा के बदले दिन रात एक दो को ही याद करते रहते हैं. ಬಾಬಾ ಇಷ್ಟು ಹೇಳಿದ್ರು ಸಹ ಬುದ್ಧಿ ದೇಹದಾರಿಗಳಿಂದ ಕಟ್ಟೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬರವ್ರಿಗೆ ಬದಲಾಗಿ ಹಗಲು ರಾತ್ರಿ ಪರಸ್ಪರ ದೇಹದಾರಿಗಳನ್ನೇ ನೆನಪು ಮಾಡ್ತಾ ಇರ್ತಾರೆ. ಬಾಬಾ ನಾಮ್ ಸುನಾಯೆ तो ट्रेटर बन जाते हैं, फिर गाली देने में भी देरी नहीं करते. ಈ ರೀತಿ ಯಾವ ಮಕ್ಕಳ ಸ್ಥಿತಿ ಇದೆ ಅಂತ ಬಾಬಾ ಏನಾದರೂ ಹೆಸರು ಹೇಳಿಬಿಟ್ರೆ ಮಕ್ಕಳು ದ್ರೋಹಿಗಳಾಗ್ಬಿಡ್ತಾರೆ. ಮತ್ತೆ ಪರಸ್ಪರ ನಿಂದನೆ ಮಾಡೋದಕ್ಕೂ ಬಾಬನಿಗೆ ನಿಂದನೆ ಮಾಡೋದ್ರಲ್ಲೂ ತಡ ಮಾಡೋದಿಲ್ಲ. ಇಸ್ ಬಾಬಾಕು ಗಾಲಿ ದಿ ತೋ ಶಿವ ಬಾಬಾ ಬಿ ಜಟ್ ಸುನ್ ಲೇಗ. ಭಲೆ ನೀವು ಬ್ರಹ್ಮ ತಂದೆಗೆ ನಿಂದನೆ ಮಾಡಿದ್ರು ತಕ್ಷಣ ಶಿವಬಾಬನು ಕೇಳಿಬಿಡ್ತಾರೆ. ಬ್ರಹ್ಮಾಸೆ ನಹಿ ಪಡೆ ತೋ ಶಿವಬಾಬಾಸೆ ಪಡ್ನ ಸಕೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರಹ್ಮಾರವರಿಂದ ನೀವು ಓದಲಿಲ್ಲ ಅಂದರೆ ಶಿವಬಾಬರವರಿಂದಲೂ ಓದೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಬಿಗರ್ ತೋ ಶಿವಬಾಬಾ ಬಿ ಸುನ್ನ ಸಕೆ, ಇಸ್ಲಿಯೇ ಕಾತೆ ಹೇ ಸಾಕಾರ ಸೆ ಜಾಕರ್ ಪುಚೋ. ಬ್ರಹ್ಮಾರವರಿಲ್ಲ ಅಂದರೆ ಶಿವಬಾಬನೂ ಸಹ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಸಾಕಾರ ತಂದೆಯನ್ನು ಹೋಗಿ ಕೇಳಿ ಅಂತ. ಕೈ ಅಚ್ಚೆ ಅಚ್ಚೆ ಬಚ್ಚೆ ಹೇ ಜೋ ಸಾಕಾರಕ್ಕೂ ಮಾತೆ ಹಿ ನಹಿ. ಬಾಬಾ ಹೇಳ್ತಿದ್ರೆ ಕೆಲವು ಒಳ್ಳೊಳ್ಳೆ ಮಕ್ಕಳು ಸಹ ಸಾಕಾರ ತಂದೆಯನ್ನು ಮಾನ್ಯತೆ ಮಾಡೋದೇ ಇಲ್ಲ. ಸಮಸ್ಯೆ ಹೇ ಯಹ ತೋ ಪುರುಷಾರ್ಥಿ ಹೇ. ತಿಳ್ಕೊಳ್ತಾರೆ ಬ್ರಹ್ಮ ತಂದೆನೂ ಏನಾಗಿದ್ದಾರೆ, ಇವರು ಪುರುಷಾರ್ಥಿ ಆಗಿದ್ದಾರೆ. ಪುರುಷಾರ್ಥಿ ತೋ ಸಬ್ ಹೇ ಪರಂತು ತುಮಕೋ ಫಾಲೋ ತೋ ಮಾ ಬಾಪ್ಕೋ ಹಿ ಕರ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೋಡಿದರೆ ಎಲ್ಲರೂ ಪುರುಷಾರ್ಥಿಗಳೇ, ಆದರೆ ನೀವು ಫಾಲೋ ಮಾಡಬೇಕು, ಅನುಕರಣೆ ಮಾಡಬೇಕಾಗಿದೆ ಮಾತ್ ಪಿತಾರವರನ್ನು. कोई तो समझाने से समझ जाते हैं, कोई की तकदीर में नहीं है तो समझते नहीं है. ಬಾಬಾ ಹೇಳ್ತಾ ಇದ್ರೆ ಯಾವುದಾದ್ರೂ ಕೆಲವು ಮಕ್ಕಳಿಗೆ ತಿಳಿಸಿದ್ರೆ ತಿಳ್ಕೊಂಡು ಬಿಡ್ತಾರೆ, ಆದರೆ ಯಾರ ಅದೃಷ್ಟದಲ್ಲಿ ಇಲ್ವೋ ಅವ್ರಿಗೆ ಎಷ್ಟು ತಿಳಿಸಿದ್ರು ತಿಳ್ಕೊಳ್ಳೋದೇ ಇಲ್ಲ. ಸರ್ವಿಸೇಬಲ್ ಬಂತೆ ನಹಿ, ಅವರು ಸೇವಾದಾರಿಗಳು ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪರಂತು ಬುದ್ಧಿ ಏಕ್ ಬಾಪ್ ಸೆ ರಖನಿ ಹೋತಿ ಹೇ. ಆದರೆ ಬಾಬಾ ಹೇಳ್ತಿದ್ರೆ ನಿಮ್ಮ ಬುದ್ಧಿಯನ್ನು ಒಬ್ಬ ತಂದೆಯೊಂದಿಗೆ ಇಟ್ಕೊಳ್ಬೇಕಾಗ್ತದೆ. ಬಹುತ್ ಆಜ್ ಕಲ್ ನಿಕ್ಲೆ ಹೇ ಜೋ ಕಾತೆ ಹೇ ಮೇರೆ ಬೇಶು ಬಾಬಾ ಆತೆ ಹೇ ಇಸ್ಮೆ ಬಡಿ ಸಂಭಾಲ್ ಚಾಹೆ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಇವತ್ತು ಬಹಳಷ್ಟು ಜನ ಇಂಥವ್ರು ಬಂದುಬಿಟ್ಟಿದ್ದಾರೆ, ನನ್ನಲ್ಲೇ ಶಿವಬಾಬಾ ಬರ್ತಾರೆ ಅಂತ ಹೇಳುವಂಥವ್ರು. ಅಂದಮೇಲೆ ಇಂಥವ್ರೊಂದಿಗೆ ನಿಮ್ಮನ್ನು ನೀವು ಬಹಳಷ್ಟು ಸಂಭಾಲನೆ ಮಾಡ್ಕೊಳ್ಬೇಕಾಗಿದೆ. ಮಾಯಾಕ್ಕೆ ಬಹುತ್ ಪ್ರವೇಶತಾ ಹೋತಿ ಹೇ ಜಿನ್ಮೆ ಆಗೆ ಶ್ರೀ ನಾರಾಯಣ ಆದಿ ಆತೆ ಥೇ ವಹ ಬಿ ಆಜ್ ಐ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಈ ರೀತಿ ಮಾಯೆ ಬಹಳಷ್ಟು ಪ್ರವೇಶತೆ ಆಗ್ತದೆ. ಮೊದಲೆಲ್ಲ ಯಾರಲ್ಲಿ ನಾರಾಯಣ ಬರ್ತಾನೆ ಅಂತ ಹೇಳ್ತಿದ್ರು ಅವರು ಸಹ ಇವತ್ತು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸಿರ್ಫ್ ಪ್ರವೇಶತಾ ಸೆ ಕುಚ್ ಹೋತಾ ನಹಿ ಹೇ. ಕೇವಲ ಈ ರೀತಿ ಪ್ರವೇಶತೆ ಆಗ್ತದೆ ಅಂದರೆ ಪ್ರವೇಶತೆಯಿಂದ ಏನೂ ಆಗೋದಿಲ್ಲ ಅಂತಿದ್ದಾರೆ ಬಾಬಾ. ಬಾಪ್ ಕಾತೆ ಹೇ ಮಾಮೇ ಕಬ್ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನೊಬ್ಬನನ್ನು ನೆನಪು ಮಾಡಿ, ಬಾಕಿ ಮೇರೆ ಮೇ ಯಹ ಆತಾ ಹೇ ವಹ ಆತಾ ಹೇ ಯಹ ಸಬ್ ಮಾಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿರಿ, ಬಾಕಿ ನನ್ನಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರಲ್ವಾ, ಇದೆಲ್ಲ ಏನಂತ ಹೇಳ್ತಿದ್ದಾರೆ, ಮಾಯೆ ಆಗಿದೆ. ಮೇರಿ ಯಾದ್ ಹಿ ನಹಿ ಹೋಗಿ ತೋ ಪ್ರಾಪ್ತಿ ಕ್ಯಾ ಹೋಗಿ. जब तक बाप से सीधा योग नहीं रखेंगे तो पद कैसे पाएंगे, ಧಾರಣ कैसे ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನನ್ನು ನೆನಪೇ ಮಾಡಲಿಲ್ಲ ಅಂದರೆ ನಿಮ್ಗೇನು ಪ್ರಾಪ್ತಿ ಆಗ್ತದೆ. ಎಲ್ಲಿವರೆಗೂ ನೀವು ನನ್ನ ಜೊತೆಗೆ ಸೀದಾ ಯೋಗವನ್ನು ಜೋಡಿಸೋದಿಲ್ವೋ ಅಲ್ಲಿವರೆಗೂ ಪದವಿಯನ್ನು ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಧಾರಣೆ ಹೇಗೆ ನಿಮ್ಗಾಗ್ತದೆ ಅಂತ ಕೇಳ್ತಿದ್ದಾರೆ ಬಾಬಾ. ಬಾಪ್ ಕಾತೆ ಹೇ ತುಮ್ ಮಾಮೇ ಕಮ್ ಯಾದ್ ಕರೋ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೀವು ನಾನೊಬ್ಬನನ್ನು ನೆನಪು ಮಾಡಿ. ಬ್ರಹ್ಮ ದ್ವಾರ ಹಿ ಮೇ ಸಮझाता हूँ, ಬ್ರಹ್ಮ ದ್ವಾರ ಹಿ ಸ್ಥಾಪನಾ ಹುಯಿ ಹೇ. ಶಿವಬಾಬಾ ತಿಳಿಸ್ತಾ ಇದ್ದಾರೆ ನಾನು ಬ್ರಹ್ಮರವರ ಮೂಲಕವೇ ತಿಳಿಸ್ಕೊಡ್ತೀನಿ, ಬ್ರಹ್ಮರವರ ಮೂಲಕನೇ ಸ್ಥಾಪನೆಯಾಗಿದೆ. ತ್ರಿಮೂರ್ತಿ ಬಿ ಜರೂರ್ ಚಾಹೆ. ಇನ್ನು ಬಾಬಾ ಹೇಳ್ತಾ ಇದ್ರೆ ತ್ರಿಮೂರ್ತಿನೂ ಬೇಕು. ಕೋಯಿ ತೋ ಬ್ರಹ್ಮ ಕಾ ಚಿತ್ರ ದೇಖ್ ಬಿಗಡ್ತೆ ಹೇ, ಕೈ ಫಿರ್ ಶ್ರೀಕೃಷ್ಣ ಕೆ 84 ಜನ್ಮ ದೇಖ್ ಬಿಗಡ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಕೆಲವರು ಬ್ರಹ್ಮನ ಚಿತ್ರವನ್ನು ನೋಡಿ ಅವ್ರಿಗೆ ಸಿಟ್ಟು ಬರ್ತದೆ. ಇನ್ನು ಕೆಲವರಿಗೆ ಶ್ರೀಕೃಷ್ಣಂದು 84 ಜನ್ಮ ಅಂದರೆ ಅವ್ರಿಗೆ ಸಿಟ್ಟು ಬಂದುಬಿಡ್ತದೆ. ಚಿತ್ರ ಫಾಡ್ಬಿಡಾಲ್ತೆ ಹೇ, ಸಿಟ್ಟಿನಲ್ಲಿ ಬಂದು ಚಿತ್ರವನ್ನು ಹರಿದು ಹಾಕ್ತಾರೆ. ಅರೆ ಯಹ ತೋ ಬಾಪ್ನೆ ಚಿತ್ರ ಬನವಾಯೆ ಹೇ.
ಆದರೆ ಬಾಬಾ ಹೇಳ್ತಾ ಇದ್ರೆ ಇದಂತೂ ಬಾಬಾ ಚಿತ್ರ ಮಾಡಿಸಿದ್ದು. ತೋ ಬಾಪ್ ಬಚ್ಚೋಂಕೋ ಸಮझाते हैं ಭೂಲೋ ಮತ್ ಸಿರ್ಫ್ ಬಾಪ್ ಕೋ ಯಾದ್ ಕರ್ತೆ ರಹೋ. ಹಾಗಾದರೆ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ತಪ್ಪನ್ನು ಮಾಡಬೇಡಿ, ಮರಿಬೇಡಿ, ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡ್ತಾ ಇರಿ. ಬಾಂಧೆ ಲಿಯೋಂಕೋ ಬಿ ರಡಿಯಾ ನಹಿ ಮಾರ್ನಿ ಹೇ, ಘರ್ ಮೇ ಬೇಟೆ ಬಾಪ್ ಕೋ ಯಾದ್ ಕರ್ತಿ ರಹೋ. ಬಾಬಾ ಹೇಳ್ತಿದ್ರೆ ಬಂಧನದಲ್ಲಿರುವಂಥ ಮಕ್ಕಳು ಕೂಗಾಡೋದಲ್ಲ, ಬೇಜಾರದಲ್ಲಿ ಬರುವುದಲ್ಲ ಅಂತಾರೆ ಬಾಬಾ. ಮನೆಯಲ್ಲಿ ಕುತ್ಕೊಂಡಿದ್ರು ನೆನಪು ಮಾಡ್ತಾ ಇರಿ. ಬಾಂಧಿಲಿಯೋಂಕೋ ತೋ ಅವ್ರ ಹಿ ಊಂಚ್ ಪದ್ ಮಿಲ್ ಸಕ್ತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಬಂಧನದಲ್ಲಿರುವಂಥ ಮಕ್ಕಳಿಗಂತೂ ಇನ್ನೂ ಉನ್ನತ ಪದವಿ ಸಿಗ್ಬೋದು ಅಂತಾರೆ ಬಾಬಾ. ಸಿಗ್ತದೆ. ತುಮ್ ಬಚ್ಚೋಂಕೋ ಜ್ಞಾನ್ ದೇನೆ ವಾಲಾ ಹೈ ಹಿ ಏಕ್ ಜ್ಞಾನ್ ಸಾಗರ್. ಮತ್ತೆ ಬಾಬಾ ನೆನಪಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮ್ಗೆಲ್ಲರಿಗೂ ಜ್ಞಾನ ಕೊಡುವಂಥವ್ರು ಯಾರು? ಜ್ಞಾನ ಸಾಗರ ತಂದೆ ಆಗಿದ್ದಾರೆ. ಸ್ಪಿರಿಚುವಲ್ ನಾಲೆಜ್ ಏಕ್ ಬಾಪ್ ಕೆ ಸಿವಾಯ್ ಅವ್ರ ಕೊಯ್ ಮೇ ಹೈ ನಹಿ. ಬಾಬಾ ಹೇಳ್ತಾ ಇದ್ರೆ ಈ ಆಧ್ಯಾತ್ಮಿಕ ಜ್ಞಾನ, ಆತ್ಮಿಕ ಜ್ಞಾನ ಒಬ್ಬ ತಂದೆ ವಿನಃ ಇನ್ನು ಯಾರಲ್ಲಿಯೂ ಇಲ್ಲ. ಜ್ಞಾನ ಕಾ ಸಾಗರ್ ಏಕ್ ಪರಂಪಿತಾ ಪರಮಾತ್ಮ ಹಿ ಹೇ, ಉನ್ಕೋ ಹಿ ಲಿಬ್ರೇಟರ್ ಕಹಾ ಜಾತಾ ಹೇ. ಇಸ್ಮೇ ಡರ್ನೆ ಕಿ ಕ್ಯಾ ಬಾತ್ ಹೇ. ಬಾಬಾ ಹೇಳ್ತಾ ಇದ್ದಾರೆ ಜ್ಞಾನ ಸಾಗರ ಒಬ್ಬ ಪರಂಪಿತ ಪರಮಾತ್ಮನೇ ಆಗಿದ್ದಾರೆ, ಅವ್ರಿಗೆ ಲಿಬ್ರೇಟರ್ ಅಂತಲೂ ಹೇಳಲಾಗ್ತದೆ. ಇದರಲ್ಲಿ ಭಯ ಪಡುವಂಥ ಮಾತೇನಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಬಚ್ಚೋಂಕೋ ಸಮझाते हैं, ಬಚ್ಚೋಂಕೋ ಫಿರ್ ಅವರೋಂಕೋ ಸಮझाना है. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ, ನೀವೇನು ಮಾಡಬೇಕು? ಬೇರೆಯವರಿಗೂ ತಿಳಿಸ್ಬೇಕಾಗಿದೆ. ಬಾಪ್ कहते हैं मुझे याद करो तो सद्गति को पाएंगे. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದ್ರೆ ನೀವು ಸದ್ಗತಿಯನ್ನು ಹೊಂದುತ್ತೀರಿ. ಸತ್ಯುಗ್ ಮೇ ಹೇ ರಾಮ್ ರಾಜ್, ಕಲಿಯುಗ್ ಮೇ ನಹಿ ಹೇ. ಸತ್ಯುಗ್ ಮೇ ತೋ ಏಕ್ ಹಿ ರಾಜ್ಯ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಸತ್ಯುಗದಲ್ಲಿ ರಾಮರಾಜ್ಯ ಇದೆ, ಕಲಿಯುಗದಲ್ಲಿ ಇಲ್ಲ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇತ್ತು. ಯಹ ಸಬ್ ಬಾತೆ ತುಮ್ಹಾರೆ ಮೇ ಬಿ ನಂಬರ್ ವಾರ್ ಹೇ, ಜಿನ್ಕಿ ಬುದ್ಧಿ ಮೇ ಧಾರಣಾ ಹೋತಿ ಹೇ. ಜಿಸ್ಕೋ ಧಾರಣಾ ನಹಿ ಹೋತಿ ಹೇ ವಿನಾಶ ಕಾಲೆ ವಿಪರೀತ ಬುದ್ಧಿ ಕಹೆಂಗೆ, ಪದ್ ಪಾ ನಹಿ ಸಕೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇವೆಲ್ಲ ಮಾತುಗಳು ನಿಮ್ಮ ಮಕ್ಕಳಲ್ಲಿಯೂ ನಂಬರ್ ವಾರ್ ಆಗಿದ್ದಾವೆ ಅಂತಾರೆ ಬಾಬಾ. ನಂಬರ್ ವಾರ್ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗ್ತವೆ. ಯಾರಿಗೆ ಧಾರಣೆನೇ ಆಗೋದಿಲ್ವೋ ಅವ್ರದ್ದು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತ ಹೇಳಲಾಗ್ತದೆ. ಅವರು ಉನ್ನತ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿನಾಶ ತೋ ಸಬ್ಕಾ ಹೋನಾ ಹೇ. ಬಾಬಾ ಹೇಳ್ತಾ ಇದ್ರೆ ವಿನಾಶ ಅಂತೂ ಎಲ್ಲರದು ಆಗುವಂಥದ್ದಿದೆ. ಯಹ ಅಕ್ಷರ ಕಮ್ ಹೇ ಕ್ಯಾ. ಶಿವಬಾಬಾ कहते हैं ವಿನಾಶ ಕಾಲೇ ಪ್ರೀತ್ ಬುದ್ಧಿ ಬನೋ. ಇವೆಲ್ಲ ಅಕ್ಷರ ಏನು ಕಡಿಮೆನಾ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿ. ಯಹ ತುಮ್ಹಾರ ಅಂತಿಮ ಜನ್ಮ ಹೇ, ಇಸ್ಮೇ ಅಗರ್ ತುಮ್ ಪ್ರೀತ್ ನಹಿ ರಕ್ತೆ ಹೋ ತೋ ಪದ್ ಭಿ ನಹಿ ಮಿಲೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ಇದು ನಿಮ್ಮದು ಅಂತಿಮ ಜನ್ಮ. ಈ ಸಮಯದಲ್ಲಿ ಶಿವಬಾಬನ ಜೊತೆಗೆ ನೀವು ಪ್ರೀತಿಯನ್ನು ಇಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಶ್ರೇಷ್ಠ ಪದವಿನೂ ಸಿಗೋದಿಲ್ಲ. ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಯಾರು ಸತ್ಯ ಹೃದಯಗಳಾಗಿರ್ತಾರೋ ಅವ್ರಿಗೆ ಸಾಹೇಬ್ ಅಥವಾ ಬಾಬಾ ಪರಮಾತ್ಮ ತಂದೆ ರಾಜಿ ಆಗಿರ್ತಾರೆ. ದದೀಚಿ ಋಷಿ ಮಿಸಲ್ ಸೇವಾ ಮೇ ಹಡ್ಡಿಯಾ ದೇನಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ದದೀಚಿ ಋಷಿಯ ಸಮಾನ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ತೊಡಗಿಸ್ಬೇಕು ಅಂತಾರೆ ಬಾಬಾ. ಕಭಿ ಕೋಯಿ ಪರ್ ಗ್ರಹಚಾರಿ बैठती है तो नशा ही उड़ जाता है, फिर अनेक प्रकार के तूफान आते रहते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಂದಾದರೂ ಯಾವುದಾದ್ರೂ ಮಕ್ಕಳ ಮೇಲೆ ಗ್ರಹಚಾರಿ ಕುತ್ಕೊಂಡು ಬಿಡ್ತಂದ್ರೆ ಯಾವ ಖುಷಿ ನಶೆ ಇತ್ತೋ ಅದೇ ಆ ನಶೆನೇ ಹಾರಿ ಹೋಗ್ಬಿಡ್ತದೆ, ಮತ್ತೆ ಅನೇಕ ಪ್ರಕಾರದ ಬಿರುಗಾಳಿ ಬರ್ತಾ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. मुख से कहते इससे तो लौकिक के पास चले जाए, यहाँ तो कोई मज़ा नहीं है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಗ್ರಹಚಾರಿ ಕುತ್ಕೊಂಡ್ಬಿಡ್ತು, ಆ ನಶೆ ದೂರ ಆಗ್ಬಿಡ್ತು ಅಂದರೆ ಆವಾಗ ಹೇಳ್ತಾರೆ ಬಾಯಿಂದ ಇದಕ್ಕಿಂತಲೂ ಲೌಕಿಕಕ್ಕೆ ಹೋದರೆ ಒಳ್ಳೆಯದಿದೆ, ಅಲ್ಲಿ ಇನ್ನೂ ಮಜಾ ಇದೆ, ಇಲ್ಲೇನೂ ಮಜಾ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಹ ವಹ ತೋ ನಾಟಕ್ ಬಾಯ್ಸ್ಕೋಪ್ ಆದಿ ಖೂಬ್ ಹೇ, ಜೋ ಇನ್ ಬಾತೋ ಮೇ ಹಿರೇ ಹುಯೇ ಹೇ ವಹ ಯಹ ಟಹರ್ ನ ಸಕೆ, ಬಡಾ ಮುಷ್ಕಿಲ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ನಾಟಕ ಸಿನಿಮಾ ಇಂಥದ್ರಲ್ಲಿ ಯಾರು ಸಂಪೂರ್ಣ ಮಗ್ನರಾಗ್ಬಿಟ್ಟಿದ್ದಾರೋ, ಬಾಬಾ ಹೇಳ್ತಾ ಇದ್ರೆ ಇದರಲ್ಲಿ ಯಾರು ತೊಡಗಿಬಿಟ್ಟಿದ್ದಾರೋ ಅವರಂತೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಇಲ್ಲಿ ಬಾಬನ ಮಕ್ಕಳಾಗಿ ಉಳ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಿದ್ದಾರೆ ಬಾಬಾ. ಹಾಂ, ಪುರುಷಾರ್ಥ ಸೆ ಊಂಚ್ ಪದ್ ಭಿ ಪಾ ಸಕ್ತೆ ಹೇ, ಖುಷಿ ಮೇ ರಹನಾ ಚಾಹೆ. ಒಂದು ವೇಳೆ ಅವರು ಪುರುಷಾರ್ಥ ಮಾಡಿದರೆ ಏನು ಮಾಡ್ಬೋದು,
ಉನ್ನತ ಪದವಿಯನ್ನು ಪಡ್ಕೊಳ್ಬೋದು. ಖುಷಿಯಲ್ಲೂ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಖುದ್ ಕಾತೆ ಹೇ ಸುಬಹ ಕೋ ಉಟ್ಕರ್ ನಹಿ बैठता हूँ तो मज़ा ही नहीं आता है. ಬ್ರಹ್ಮ ತಂದೆ ಸ್ವಯಂ ಹೇಳ್ತಾ ಇದ್ದಾರೆ, ನಾನು ಬೆಳಿಗ್ಗೆ ಅಮೃತ ವೇಳೆ ಎದ್ದು ಕುಳಿತುಕೊಳ್ಳಿಲ್ಲ ಅಂದರೆ ನನಗೆ ಮಜಾನೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲೇಟೇ रहने से कभी कभी झुटका आ जाएगा. ಒಂದು ವೇಳೆ ಹೊರಗೆ ಕುತ್ಕೊಂಡ್ಬಿಟ್ರೆ ತೂಕಡಿಕೆ ಬಂದುಬಿಡ್ತದೆ ಅಂತಾರೆ ಬಾಬಾ. ಉಟ್ಕರ್ बैठने से अच्छी ಪಾಯಿಂಟ್ಸ್ ನಿಕಲ್ತಿ ಹೇ ಬಡಾ ಮಜಾ ಆತಾ ಹೇ. ಯಾವಾಗ ಎದ್ದು ಫ್ರೆಶ್ ಆಗಿ ಬಾಬಾ ನೆನಪಿನಲ್ಲಿ ಕುತ್ಕೊಳ್ತೀವೋ ಆವಾಗ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಬರ್ತವೆ, ಬಹಳಷ್ಟು ಮಜಾ ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ಬಾಕೆ ತೋಡೆ ದಿನ ಹೇ ಹಮ್ ವಿಶ್ವ ಕಿ ಬಾದಶಾಹಿ ಲೇ ರಹೆ ಹೇ ಬಾಪ್ಸೆ. ಬಾಬಾ ಹೇಳ್ತಿದ್ರೆ ಇನ್ನು ಬಾಕಿ ಸ್ವಲ್ಪ ದಿನಗಳಿದ್ದಾವೆ, ನಾವು ಬಾಬನಿಂದ ವಿಶ್ವದ ಬಾದಶಾಹಿಯನ್ನು ಈಗ ಪಡ್ಕೊಳ್ತಾ ಇದ್ದೀವಿ. ಯಹ ಬೈಟ್ ಯಾದ್ ಕರೋ ತೋ ಬಿ ಖುಷಿ ಕಾ ಪಾರ ಚಡೆ. ಬಾಬಾ ಹೇಳ್ತಾಯಿದ್ರೆ ಇದನ್ನು ಕುತ್ಕೊಂಡು ನೆನಪು ಮಾಡಿದರೂ ಸಾಕು. ಯಾವುದು? ಇನ್ನು ಬಾಕಿ ಸ್ವಲ್ಪ ದಿನಗಳಿದ್ದಾವೆ, ನಾವು ವಿಶ್ವದ ಬಾದಶಾಹಿ ಆಗುವಂಥವ್ರಿದ್ದೀವಿ ತಂದೆಯ ಮೂಲಕ. ಈ ಮಾತನ್ನು ನೆನಪು ಮಾಡಿಕೊಂಡ್ರೂ ಸಾಕು, ನಿಮಗೆ ಅಪಾರ ಖುಷಿ ಏರಿರ್ತದೆ. ಸುಬಹ ಕೋ ಚಿಂತನ್ ಚಲ್ತಾ ಹೇ ತೋ ದಿನ್ ಕೋ ಭಿ ಖುಷಿ ರಾತಿ ಹೇ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಇಂತಹ ಚಿಂತನೆಗಳು ನಡೆದ್ರೆ ಬಾಬಾ ಹೇಳ್ತಿದ್ರೆ ಇಡೀ ದಿನದಲ್ಲಿ ನಿಮಗೆ ಖುಷಿ ಇರ್ತದೆ. ಅಗರ್ ಖುಷಿ ನಹಿ ರಾತಿ ತೋ ಜರೂರ್ ಬಾಪ್ ಸೆ ಪ್ರೀತ್ ಬುದ್ಧಿ ನಹಿ ಹೇ. ಒಂದು ವೇಳೆ ನಿಮಗೆ ಖುಷಿ ಇಲ್ಲ ಅಂದರೆ ಅವಶ್ಯವಾಗಿ ತಂದೆಯೊಂದಿಗೆ ನಿಮಗೆ ಪ್ರೀತಿ ಬುದ್ಧಿ ಇಲ್ಲ ಅಂತ ಅರ್ಥ. ಅಮೃತ್ ವೇಳೆ ಏಕಾಂತ ಅಚ್ಚಿ ಹೋತಿ ಹೇ. ಜಿತ್ನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಖುಷಿ ಕಾ ಪಾರ ಚಡೇಗಾ. ಬಾಬಾ ಹೇಳ್ತಿದ್ರೆ ಅಮೃತ ವೇಳೆಯಲ್ಲಿ ಏಕಾಂತತೆ ಬಹಳಷ್ಟು ಚೆನ್ನಾಗಿರ್ತದೆ. ಎಷ್ಟು ಬಾಬಾ ನೀವು ನೆನಪು ಮಾಡ್ತಿರೋ ಅಷ್ಟು ಅಪಾರವಾದಂಥ ಖುಷಿ ನಶೆ ನಿಮಗೆ ಏರಿರ್ತದೆ. ಇಸ್ ಪಢಾಯಿ ಮೇ ಗ್ರಹಚಾರಿ बैठती है क्योंकि बाप को भूलते हैं. ಬಾಬಾ ಹೇಳ್ತಾಯಿದ್ರೆ ಮಕ್ಕಳೇ ಈ ಶಿಕ್ಷಣದಲ್ಲೇ ಗ್ರಹಚಾರಿ ಕೂತ್ಕೊಳ್ಳೋದು, ಯಾಕೆಂದರೆ ಮಕ್ಕಳು ತಂದೆಯನ್ನು ಮರ್ತು ಬಿಡ್ತಾರೆ. ಬಾಪ್ ಸೆ ವರ್ಷ ಲೇನಾ ಹೇ ತೋ ಮನ್ಸ ವಾಚ ಕರ್ಮಣ ಸರ್ವಿಸ್ ಕರ್ನಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನಿಂದ ನೀವು ಆಸ್ತಿಯನ್ನು ಪಡ್ಕೊಳ್ಬೇಕಂದ್ರೆ ಮನಸ್ಸಿನಿಂದ ಮಾತಿನಿಂದ ಕರ್ಮದಿಂದ ನೀವೇನು ಮಾಡಬೇಕು? ಸೇವೆಯನ್ನು ಮಾಡಬೇಕು. ಇಸ್ ಸರ್ವಿಸ್ ಮೇ ಹಿ ಯಹ ಅಂತಿಮ ಜನ್ಮ ವ್ಯತೀತ್ ಕರ್ನಾ ಹೇ. ಈ ಸೇವೆಯಲ್ಲೇ ಈ ಅಂತಿಮ ಜನ್ಮವನ್ನು ನೀವು ವ್ಯತೀತ ಮಾಡಬೇಕು. ಈ ಅಂತಿಮ ಜನ್ಮವನ್ನು ಈ ಸೇವೆಯಲ್ಲೇ ನೀವು ಕಳಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಗರ್ ಔರ್ ದುನಿಯಾವಿ ಬಾತೋ ಮೇ ಲಗ್ ಗಯೇ ತೋ ಫಿರ್ ಯಹ ಸರ್ವಿಸ್ ಕಬ್ ಕರೆಂಗೆ. ಬಾಬಾ ಹೇಳ್ತಿದ್ರೆ ಒಂದು ವೇಳೆ ಇನ್ನೂ ಏನಾದರೂ ಜಗತ್ತಿನ ಅನೇಕ ಮಾತುಗಳಲ್ಲಿ ನೀವು ತೊಡಗಿಬಿಟ್ರಿ ಅಂದರೆ ಈ ಸೇವೆಯನ್ನು ನೀವು ಯಾವಾಗ ಮಾಡ್ತೀರಿ? ಕಲ್ ಕರ್ತೆ ಮರ್ ಜಾಯೆಂಗೆ. ಬಾಬಾ ಹೇಳ್ತಾ ಇದ್ರೆ ನಾಳೆ ಮಾಡ್ತೀವಿ, ನಾಳೆ ಅಂತ ಹೇಳಿ ಏನು ಮಾಡ್ತೀರಿ? ಸತ್ತೋಗ್ಬಿಡ್ತೀರಿ ಅಂತಾರೆ ಬಾಬಾ. ಬಾಪ್ ಆಯೇ ಹಿ ಹೇ ಸ್ವರ್ಗ ಮೇಲೆ ಲೇ ಜಾನೆ ಕೆ ಲಿಯೇ. ಆದರೆ ಬಾಬಾ ಬಂದಿರೋದೇ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ. ಯಹ ತೋ ಲಡಾಯಿ ಮೇ ಕಿತ್ನೆ ಮರ್ತೆ ಹೇ ಕಿತ್ನೋ ಕೋ ದುಃಖ ಹೋತಾ ಹೋಗಾ. ಬಾಬಾ ಹೇಳ್ತಾ ಇದ್ರೆ ಇಲ್ಲಿ ಯುದ್ಧದಲ್ಲಿ ಎಷ್ಟೆಲ್ಲ ಜನ ಸಾಯ್ತಾರೆ, ಎಷ್ಟೆಲ್ಲ ಜನರಿಗೆ ದುಃಖ ಆಗ್ತಿರ್ಬೋದು ಅಂತಾರೆ ಬಾಬಾ. ವಹ ತೋ ಲಡಾಯಿ ಆದಿ ಹೋಗಿ ನಹಿ. ಬಾಬಾ ಹೇಳ್ತಾ ಇದ್ರೆ ಸತ್ಯುಗದಲ್ಲಿ ಯಾವ ಯುದ್ಧಗಳು ಇತ್ಯಾದಿ ಆಗೋದಿಲ್ಲ. ಯಹ ಸಬ್ ಪಿಚಾಡಿಕೆ ಹೇ ಸಬ್ ಖತಮ್ ಹೋನೆ ಹೇ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಅಂತಿಮ ಸಮಯದಲ್ಲಿ ಆಗುವಂಥವು, ಇವೆಲ್ಲ ಸಮಾಪ್ತಿ ಆಗಿಬಿಡ್ತವೆ. ನಿಧನ್ಕೆ ಐಸೆ ಮರೆಂಗೆ ದನಿಕೆ ಜೋ ಹೋಂಗೆ ವಹ ರಾಜ್ಯ ಭಾಗ್ಯ ಪಾಯಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ತಂದೆಯನ್ನು ಅರಿಯದೆ ಅನಾಥರಾಗ್ಬಿಟ್ಟಿದ್ದಾರೆ. ಅನಾಥರು ಈ ರೀತಿ ಸಾಥೋಗ್ತಾರೆ. ಯಾರು ಧನಿ ತಂದೆಯನ್ನು ಅರಿತುಕೊಂಡಿದ್ದಾರೋ, ಯಾರು ಧನಿಯ ಮಕ್ಕಳಾಗಿದ್ದಾರೋ ಅವರು ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ. प्रदर्शनी में भी समझाना है कि हम अपनी कमाई से अपने ही तन मन धन से अपना राज्य स्थापन कर रहे हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಪ್ರದರ್ಶನಿಯಲ್ಲಿಯೂ ನೀವು ತಿಳಿಸ್ಬೇಕಾಗಿದೆ, ನಾವು ನಮ್ಮ ಸಂಪಾದನೆಯಿಂದ ನಮ್ಮ ತನು ಮನ ಧನದಿಂದಲೇ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಹಮ್ ಭೀಕ್ ನಹಿ ಮಾಂಗ್ತೆ ಹೇ ಜರೂರತ್ ಹಿ ನಹಿ ಹೇ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಇದರ ಅವಶ್ಯಕತೆಯೇ ನಮಗೆ ಇಲ್ಲ. ढेर भाई बहने इकट्ठे होकर राजधानी स्थापन करते हैं. ನಾವು ಅನೇಕ ಸೋದರ ಸೋದರಿಯರೆಲ್ಲ ಒಟ್ಟಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀವಿ. ತುಮ್ ಕರೋಡ್ ಇಕ್ಕಟ್ಟಾ ಕರ್ ಅಪ್ನಾ ವಿನಾಶ ಕರ್ತೆ ಹೋ, ಹಮ್ ಪಾಯಿ ಪಾಯಿ ಇಕ್ಕಟ್ಟಾ ಕರ್ ವಿಶ್ವ ಕಾ ಮಾಲಿಕ್ ಬಂತೆ ಹೇ.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಹೇಳಬೇಕಾಗಿದೆ ನೀವು ಕೋಟ್ಯಾಂತರ ಹಣವನ್ನು ಸಂಪಾದನೆ ಮಾಡಿ ವಿನಾಶವನ್ನು ಹೊಂದ್ತೀರಿ, ಆದರೆ ನಾವು ನಮ್ಮಲ್ಲಿರುವಂಥ ಪೈಸೆಯನ್ನು ನಾವು ಒಟ್ಟು ಮಾಡಿ ವಿಶ್ವದ ಮಾಲೀಕರು ಆಗ್ತೀವಿ. ಕಿತ್ನಿ ವಂಡರ್ಫುಲ್ ಬಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಇವೆಲ್ಲ ಎಷ್ಟೊಂದು ವಂಡರ್ಫುಲ್ ಆದಂತಹ ಮಾತುಗಳು. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, अमृत वेले एकांत में बैठ बाप को प्यार से याद करना है. ಅಮೃತ ವೇಳೆಯಲ್ಲಿ ಏಕಾಂತದಲ್ಲಿ ಕುಳಿತು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ. दुनियावी बातों को छोड़ ईश्वरीय सेवा में लग जाना है. ಜಗತ್ತಿನ ಎಲ್ಲ ಮಾತುಗಳನ್ನು ಬಿಟ್ಟು ಈಶ್ವರೀಯ ಸೇವೆಯಲ್ಲಿ ತೊಡಗಿ. ಸೆಕೆಂಡ್ ಪಾಯಿಂಟ್, ಬಾಪ್ ಸೆ ಸಚ್ಚಿ ದಿಲ್ ರಖನೆ ಹೇ. ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಿ. ಆಪಸ್ ಮೇ ಏಕ್ ದೋಕೆ ಆಶಿಕ್ ಮಾಶಿಕ್ ನಹಿ ಬನ್ನ ಹೇ. ಪರಸ್ಪರ ಒಬ್ಬರಿಗೊಬ್ಬರು ಪ್ರಿಯತಮೆಯರಾಗಬೇಡಿ. ಪ್ರೀತ್ ಏಕ್ ಬಾಪ್ ಸೆ ಜೋಡ್ನಿ ಹೇ. ನಿಮ್ಮ ಪ್ರೀತಿಯನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ. ದೇಹದಾರಿಯೊಂಸೆ ನಹಿ, ದೇಹದಾರಿಯೊಂದಿಗೆ ಜೋಡಿಸಬೇಡಿ, ಒಬ್ಬ ತಂದೆಯೊಂದಿಗೆ ಪ್ರೀತಿಯನ್ನು ಜೋಡಿಸಿ. वरदान, सर्व शक्तियों की संपत्ति से संपन्न बन दाता बनने वाले विधाता वरदाता भव. ಸರ್ವಶಕ್ತಿಗಳ ಒಂದು ಸಂಪತ್ತಿಯಿಂದ ಸಂಪನ್ನರಾಗಿ ದಾತ ಆಗುವಂತಹ ವಿಧಾತ ವರದಾತ ಆಗಿ. जो बच्चे सर्व शक्तियों के संपत्तिवान है वही संपन्न और संपूर्ण स्थिति के समीपता का अनुभव करते हैं. ಯಾವ ಮಕ್ಕಳು ಸರ್ವಶಕ್ತಿಗಳಿಂದ ಸಂಪತ್ತಿವಾನಾಗಿದ್ದಾರೋ ಅವರೇ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯ ಸಮೀಪತೆಯ ಅನುಭವವನ್ನು ಮಾಡ್ತಾರೆ. उनमें कोई भी भक्तपन के व भिखारीपन के संस्कार इमर्ज नहीं होते. ಅವರಲ್ಲಿ ಯಾವುದೇ ಭಕ್ತತನದ ಅಥವಾ ಭಿಕಾರಿತನದ ಸಂಸ್ಕಾರ इमर्ज आगोदिಲ್ಲ. बाप की मदद चाहिए, आशीर्वाद चाहिए, सहयोग चाहिए, शक्ति चाहिए. यह चाहिए शब्द दाता विदाता वरदाता बच्चों के आगे शोभता ही नहीं है. ತಂದೆಯಿಂದ ನನಗೆ ಸಹಯೋಗ ಬೇಕು, ಆಶೀರ್ವಾದ ಬೇಕು, ಸಹಯೋಗ ಬೇಕು, ನನಗೆ ಶಕ್ತಿ ಬೇಕು, ಇವೆಲ್ಲ ಬೇಕು ಬೇಕು ಎನ್ನುವಂಥ ಶಬ್ದಗಳು ದಾತ ವಿಧಾತ ವರದಾತ ಮಕ್ಕಳಿಗೆ ಇವೆಲ್ಲ ಶೋಭಿಸೋದಿಲ್ಲ. वे तो विश्व के हर आत्मा को कुछ न कुछ दान व वरदान देने वाले होते हैं. ಯಾರು ದಾತ ವಿಧಾತ ವರದಾತ ಮಕ್ಕಳಾಗಿರ್ತಾರೋ ಅವರು ವಿಶ್ವದ ಆತ್ಮಗಳಿಗೆ ಒಂದಿಲ್ಲ ಒಂದು ಏನಾದರೂ ಕೊಡುವಂತಹ ದಾನವನ್ನು ಕೊಡುವಂತಹ ವರದಾನ ಕೊಡುವಂತಹ ಮಕ್ಕಳವರಾಗಿರ್ತಾರೆ. ಸ್ಲೋಗನ್, हर आत्मा को कोई ना कोई प्राप्ति कराने वाले वचन ही सत्य वचन है. ಪ್ರತಿಯೊಂದು ಆತ್ಮಗಳಿಗೆ ಒಂದಿಲ್ಲ ಒಂದು ಪ್ರಾಪ್ತಿಯನ್ನು ಮಾಡಿಸುವಂತಹ ವಚನವೇ ಸತ್ಯ ವಚನ ಆಗಿದೆ. ए अव्यक्त इशारे सदा अचल अडोल एकरस स्थिति का अनुभव करो. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ. ಕಿತ್ನಾ ಭಿ ಕೋಯಿ ಹಿಲಾವೆ ಲೇಕಿನ್ ಆಪ್ ಅಚಲ್ ರಹೋ. ಯಾರು ಎಷ್ಟೇ ನಿಮ್ಮನ್ನು ಅಲುಗಾಡಿಸಿದ್ರು ನೀವು ಅಚಲರಾಗಿರಿ. ಪರಿಸ್ಥಿತಿ ಶ್ರೇಷ್ಠ ಹೇ ಯಾ ಸ್ವಸ್ಥಿತಿ ಶ್ರೇಷ್ಠ ಹೇ? ಪರಿಸ್ಥಿತಿ ಶ್ರೇಷ್ಠ ಇದೆಯೋ ಅಥವಾ ಸ್ವಸ್ಥಿತಿ ಶ್ರೇಷ್ಠ ಇದೆಯೋ? ಕಭಿ ಪರಿಸ್ಥಿತಿ ವಾರ್ ತೋ ನಹಿ ಕರ್ ಲೇತಿ ಹೇ. ಎಂದು ಪರಿಸ್ಥಿತಿ ಅಂತೂ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ತಾನೇ. सोचो कि ये परिस्थिति पावरफुल है या ಸ್ವಸ್ಥಿತಿ पावरफुल है. ಯೋಚನೆ ಮಾಡಿ, ಈ ಪರಿಸ್ಥಿತಿ ಶಕ್ತಿಶಾಲಿ ಇದೆಯೋ ಅಥವಾ ಸ್ವಸ್ಥಿತಿ ಶಕ್ತಿಶಾಲಿ ಇದೆಯೋ? तो इस स्मृति से कमज़ोर से शक्तिशाली बन जाएंगे.
ಈ ಸ್ಮೃತಿಯಿಂದ ನೀವು ದುರ್ಬಲರಿದ್ದಂಥವರು शक्तिशालीಗಳಾಗ್ತೀರಿ. जैसे आप तपस्वी एक रस स्थिति में एकाग्र होते हो तो हठयोगी फिर एक टांग पर खड़े हो जाते हैं. ನೀವು ನಿಮ್ಮ ತಪಸ್ವಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಕಾರಣ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಹಠಯೋಗಿಗಳು ಒಂದೇ ಕಾಲಿನ ಮೇಲೆ ಅವರು ನಿಂತ್ಕೊಳ್ಳುವಂಥದ್ದು, ಯಾದಗಾರ್ ರೂಪದಲ್ಲಿ ಒಂದೇ ಕಾಲಿನಲ್ಲಿ ಅವ್ರು ನಿಲ್ತಾರೆ. तो कहा एक रस स्थिति और कहा एक टांग पर स्थित रहना, फर्क हो गया ना. ಎಲ್ಲಿ ಏಕರಸ ಸ್ಥಿತಿ ಅಥವಾ ಒಂದೇ ಕಾಲಿನ ಮೇಲೆ ನಿಂತ್ಕೊಳ್ಳೋದು ಅಥವಾ ಒಂದೇ ಕಾಲಿನ ಮೇಲೆ ಸ್ಥಿತರಾಗುವುದು, ಎರಡರಲ್ಲಿ ವ್ಯತ್ಯಾಸ ಇದೆಯಲ್ವಾ. ಅಚ್ಚಾ, ಓಂ ಶಾಂತಿ.